ನಮ್ಮ ಜಿಮ್ಮದು ಈ ಥರ ಮುಖ ತೋರಿಸ್ಬೇಕು. ಮುಖ ತೋರಿಸಿದ್ರೇ ಇಲ್ಲಿ ಓಪನ್ ಆಗುತ್ತೆ. ಬ್ಯಾಕ್ ಅಗೇನ್ ಮತ್ತೆ ಮುಖ ತೋರಿಸೋಣ. ಎಸ್. ಸೊ ವೆಲ್ಕಮ್ ಟು ಪೌಂಡ್ ಫಿಟ್ನೆಸ್. ಇದೆ ಪೌಂಡ್ ಫಿಟ್ನೆಸ್. ಹಾಯ್, ನಮಸ್ಕಾರ. ಆರಾಮ? ಗುಡ್. ಎಸ್. ಹಾಯ್, ಹಲೋ, ನಮಸ್ಕಾರ. ಬ್ಯಾಕ್ ಅಗೇನ್ ವಿತ್ ದಿ ಫಿಟ್ನೆಸ್ ಬ್ಲಾಗ್. ತುಂಬ ದಿನ ಆಯಿತು ಬ್ಲಾಗ್ ಮಾಡಿದೆ. ಇವತ್ತು ಏನು ಬ್ಲಾಗ್ ಮಾಡೋಣ ಅಂತಂದರೆ, ಬೇಸಿಕ್ಲಿ ನಾನು ವೀಕೆಂಡಲ್ಲೇ ನಾನು ಏನು ವರ್ಕೌಟ್ ಮಾಡ್ತೀನಿ, ಕಾರ್ಡಿಯೋ ವಿಡಿಯೋ ಯಾವ ರೀತಿ ಮಾಡ್ತೀನಿ ಅನ್ನೋದು ಹೇಳ್ಕೊಡ್ತೀನಿ. ಓಕೆ, ಫಸ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನೊಂದು ಉಗುರು ಬೆಚ್ಚಿರುವಂಥ ನೀರು, ಒಂದು ಅರ್ಧ ಚಮಚ ಪಿಂಕ್ ಸಾಲ್ಟು, ಹಿಮಾಲಯ ಪಿಂಕ್ ಸಾಲ್ಟು, ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೊಂಡು ಒಂದು ಲೋಟ ನೀರು ಕುಡಿತೀನಿ. ದಟ್ ಈಸ್ ಅರ್ಲಿ ಮಾರ್ನಿಂಗ್, ಎದ್ದ ತಕ್ಷಣ ಬೆಡ್ಡಿಂದ. ಅದಾಗಿ 45 ಹಿಡಿದು 1 ಅವರ್ 45 ನಿಮಿಷದಿಂದ 1 ಅವರ್ ಒಳಗೆ ಐ ವಿಲ್ ಹ್ಯಾವ್ ಮೈ ಬ್ಲ್ಯಾಕ್ ಕಾಫಿ ಅಂತಂದರೆ ಹಾಲಿಲ್ಲ, ಸಕ್ಕರೆ ಇಲ್ಲ, ಇಟ್ಸ್ ಅ ಪ್ಯೂರ್ ಬ್ಲ್ಯಾಕ್ ಕಾಫಿ. ಸೊ ಇದು ಕುಡಿದು ಎಂಟಿ ಸ್ಟಮಕ್ ಅಂದರೆ ಖಾಲಿ ಹೊಟ್ಟೆಲೇ ನಾನು ನನ್ನ ಕಾರ್ಡಿಯೋ ಜೊತೆಗೆ ಐ ಪ್ರಿಫರ್ ಟು ಡೂ ನನ್ನ ಆ್ಯಬ್ ವರ್ಕೌಟು, ಮತ್ತು ಮೇಜರಾಗಿ ನಾನು ಆ ದಿನ ಲೆಗ್ ವರ್ಕೌಟ್ ಯಾಕಂದರೆ ಲೆಗ್ ವರ್ಕೌಟ್ ಮಾಡೋದ್ರಿಂದ ನಾನು ವಾರಕ್ಕೆ 2 ಸತಿ ಒಂದೊಂದು ಸತಿ ಲೆಗ್ ವರ್ಕೌಟ್ ಮಾಡೋದ್ರಿಂದ ನನ್ನ ಪಿಲ್ಲರ್ ಇದ್ದಾಗ ನಮ್ಮ ಕಾಲು ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ನಮ್ಮ ಲೆಗ್ ಸ್ಟ್ರಾಂಗ್ ಆಗಿದ್ದರೆ ನಮ್ಮ ಅಪ್ಪರ್ ಬಾಡಿನೂ ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ಆ ಉದ್ದೇಶದಿಂದ ನನ್ನ ಲೆಗ್ ವರ್ಕೌಟ್ನ 2 ಸತಿ ಮಾಡ್ತೀನಿ. ಜೊತೆಗೆ ಕೆಲವು ಬಾಡಿ ವೆಯ್ಟ್ ವರ್ಕೌಟ್ ಮಾಡ್ತೀನಿ. ಇವತ್ತು ನಾನು ಏನು ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಜಸ್ಟ್ ಫಾಲೋ ಇಟ್. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದಿ ಕಾರ್ಡಿಯೋ. ಫಸ್ಟ್ ವರ್ಕೌಟ್ ನಾನು ಸ್ಟೇರ್ ಮಾಸ್ಟರ್ ಮಾಡ್ತೀನಿ. ಸ್ಟೇರ್ ಮಾಸ್ಟರು ಇಲ್ಲ ಅಂತಂದರೆ ಇನ್ಕ್ಲೈನ್ ವಾಕ್, ಹೈಯೆಸ್ಟ್ ಲೆವೆಲ್ ಆಫ್ ಇನ್ಕ್ಲೈನ್ ಹಿಡ್ಕೊಂಡು ಇನ್ಕ್ಲೈನ್ ವಾಕ್ ಮಾಡ್ತೀನಿ. ಆಮೇಲೆ ಸ್ಟೇರ್ ಮಾಸ್ಟರ್ಸು ಒಂದು 20 ನಿಮಿಷ ಎಂಟಿ ಸ್ಟಮಕ್ ಕಾರ್ಡಿಯೋ. ಲೆಟ್ಸ್ ಗೋ. ಸೊ ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಕಾರ್ಡಿಯೋ ಮಿಷಿನ್ ಇದು. ಇದಿಲ್ಲ ಯಾವುದೇ ಜಿಮ್ಮಲ್ಲಿ ಈ ಮಿಷಿನ್ ಇಲ್ಲ ಅಂತಂದರೆ ಯು ಕ್ಯಾನ್ ಪ್ರಿಫರ್ ಡೂಯಿಂಗ್ ಇನ್ಕ್ಲೈನ್ ವಾಕ್ ಮಾಡ್ಬೋದು. ಥ್ರೆಡ್ಮಿಲ್ನ ಹೈಯೆಸ್ಟ್ ಲೆವೆಲ್ ಇನ್ಕ್ಲೈನ್ ಹಾಕ್ಕೊಂಡು ಮಾಡಿ. ಈ ಸ್ಟೇರ್ ಮಾಸ್ಟರು ತುಂಬ ಅಪರೂಪ ಕೆಲವು ಜಿಮ್ಮಲ್ಲಿ ಇರುತ್ತೆ, ಬಟ್ ನನ್ನ ಫೇವ್ರೆಟ್ ಕಾರ್ಡಿಯೋ ಮಿಷಿನು. ಸೊ ಲೆಟ್ಸ್ ಗೆಟ್ ವಿತ್ ದಿಸ್. ಆಲ್ಮೋಸ್ಟ್ ಒಂದು 20 ಅಂತ ಮಾಡಿಕೊಂಡೆ, 30 ನಿಮಿಷ ಒಳ್ಳೆ ಕಾರ್ಡಿಯೋ ಮಾಡಿದೆ. ಯೂಶ್ವಲಿ ಕಾರ್ಡಿಯೋ ಯಾವಾಗ ಮಾಡಬೇಕು ಅಂತಂದರೆ, ನಾವು ವರ್ಕೌಟು ಮೇಜರ್ ಬಾಡಿ ಪಾರ್ಟ್ ವರ್ಕೌಟ್ ಆದಮೇಲೆ ಕೊನೆಯದಲ್ಲೇ ನಾವು ಕಾರ್ಡಿಯೋ ಮಾಡಬೇಕು. ಮುಂಚಿತವಾಗಿ ನಾವು ಕಾರ್ಡಿಯೋ ಮಾಡಿ ಆಮೇಲೆ ವರ್ಕೌಟ್ ಮಾಡ್ತೀವಿ ಅಂದರೆ ಯು ವೋಂಟ್ ಬಿ ಏಬಲ್ ಟು ಪರ್ಫಾರ್ಮ್ ಟು ದಿ ಬೆಸ್ಟ್ ಏನೇ ಆದರೂ. ಸೊ ಇಲ್ಲಿ ನಾನು ಉಲ್ಟಾ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನನಗೆ ಸೋಮವಾರದಿಂದ ಮಂಗಳವಾರವರೆಗೂ ಐ ವುಡ್ ಹ್ಯಾವ್ ಕವರ್ಡ್ ಆಲ್ ಮೇಜರ್ ಪಾರ್ಟ್ಸ್ ಮಾಡಿರ್ತೀವಿ. ಇದನ್ನು ರಿಪೀಟೆಡ್ ಮಾಡ್ತಿರೋದ್ರಿಂದ ದ ಹೋಲ್ ಫೋಕಸ್ ಇಸ್ ಆನ್ ಕಾರ್ಡಿಯೋ. ಸೊ ಕಾರ್ಡಿಯೋ ಇಟ್ಸ್ ಅ ಮೇಜರ್ ಫೋಕಸ್. ಅದ್ರ ಜೊತೆಗೆ ಜಸ್ಟ್ ಟಚ್ ಬೈ ಅಂತ ಅಂದ್ಬಿಟ್ಟು ಮಾಡ್ರೇಟಾಗಿ ಲೆಗ್ ವರ್ಕೌಟು, ಬಾಡಿ ವೆಯ್ಟೆಡ್ ವರ್ಕೌಟ್ನ ಮಾಡ್ತೀನಿ. ಸೊ ಇದು ಅದೇ ವೇ ರೌಂಡು. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದಿ ನೆಕ್ಸ್ಟ್ ವರ್ಕ್. ಮಾಡ್ರೇಟ್ ಲೆಗ್ ವರ್ಕೌಟ್ ಮಾಡ್ತೀನಿ. ಸೆಕೆಂಡ್ ಲೆಗ್ ವರ್ಕೌಟ್ ಆಫ್ ದ ವೀಕು. ಅಂದರೆ ಜೊತೆಗೆ ವೀಕರ್ ಬಾಡಿ ಸೆಕ್ಷನು ಇಂಬ್ಯಾಲೆನ್ಸ್ಡ್ ಆಗಿದ್ದಾಗ, ಇವಾಗ ನಾವು ಗೊತ್ತಿಲ್ಲದೆ ನಾವು ಕೆಲವೊಂದು ಸತಿ ನಮ್ಮ ಬಾಡಿ ಎರಡೂ ಈಕ್ವಲ್ ಆಗಿರಲ್ಲ. ಕೆಲವೊಂದು ಸತಿ ಸ್ವಲ್ಪ ಲೆಗ್ ಅಥವಾ ಆರ್ಮ್ ಆಗಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿತ್ತು. ಸೊ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡ್ತೀನಿ. ಉದಾಹರಣೆಗೆ ನೋಡಿ, ಸಿಂಗಲ್ ಆದಷ್ಟು ಫೋಕಸ್ಡ್ ಆನ್ ಸಿಂಗಲ್ ಲೆಗ್ ಎಕ್ಸ್ಟೆನ್ಷನು. ಸೆಕೆಂಡ್ ವರ್ಕೌಟ್ ಆಫ್ ದ ವೀಕ್ ಮತ್ತು ಲೆಗ್ ರಿಪೀಟ್ ಆಗುತ್ತೆ. ಅದರಲ್ಲಿ ನಾನು ಸಿಂಗಲ್ ವರ್ಕೌಟು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಇಂಬ್ಯಾಲೆನ್ಸ್ಡ್ ಆಗಿರುತ್ತೆ ಕೆಲವು ಮಸಿಲೆಲ್ಲ. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತೀನಿ. ಜೊತೆಗೆ ಬಾಡಿ ವೆಯ್ಟೆಡ್. ಇವಾಗ ಉದಾಹರಣೆಗೆ ನನಗೊಂಚೂರು ರೈಟ್ ಲೆಗ್ಗು ಒಂಚೂರು ಲೈಟಾಗಿ ಇಂಜುರಿ ಆಗಿ
ದಿ ಸಮಥಿಂಗ್ ಕಾಲ್ಡ್ ನ್ಯೂರೋ ಮಸ್ಕ್ಯುಲರ್ ಸಿಸ್ಟಮ್ ಅಂತ. ಏನಾಗುತ್ತೆ, ನಿಮಗೆ ಒಂದು ಕಾಲು ಇಂಜುರಿ ಆದಾಗ, ಮೈನರ್ ಅದು ಮೇಜರ್ ಇಂಜುರಿ ಆದಾಗ ಹೋಲ್ ಬಾಡಿ ನ್ಯೂರೋ ಮಸ್ಕ್ಯುಲರ್ ಸಿಸ್ಟಮ್ ಶಿಫ್ಟ್ಸ್ ಟು ದಿ ಅದರ್ ಬಾಡಿ ಪಾರ್ಟ್. ಇವಾಗ ನಾವೀಗ ಲೆಗ್ ಪ್ರೆಸ್ ಮಾಡ್ತಾಯಿದ್ದೀವಿ, ಸ್ಕ್ವಾಟ್ಸ್ ಮಾಡ್ತಾಯಿದ್ದೀವಿ ಅಂದರೆ ಇಮ್ಮಿಡಿಯೇಟಾಗಿ ಈ ಕಾಲಿಗೆ ಬೈ ಡಿಫಾಲ್ಟು ಪ್ರೆಷರ್ ಕೊಡೋ ಬದಲು ಡಿಫಾಲ್ಟ್ ಈ ಕಾಲಿಗೆ ಜಾಸ್ತಿ ನೀವು ಒತ್ತಡ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೆಗ್ ಪ್ರೆಸ್ಸಲ್ಲಿ ಇಲ್ಲಿ ಪವರು ಜಾಸ್ತಿ ಜನ್ರೇಟ್ ಆಗುತ್ತೆ. ಅವಾಗೇನಾಗುತ್ತೆ, ಈ ಮಸಲ್ ಜಾಸ್ತಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಮಸಲ್ ಏನಾಗುತ್ತೆ ಆ ಕಡೆ ಜಾಸ್ತಿ ನಿಮಗೆ ಪ್ರೆಷರ್ ಹೋಗೋಲ್ಲ. ಸೊ ಹಾಗಾಗಿ ನಿಮಗೆ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ದಟ್ಸ್ ಬೈ ಡಿಫಾಲ್ಟು. ಸೊ ಅದನ್ನು ನಾವು ಕರೆಕ್ಷನ್ ಮಾಡ್ಕೋಬೇಕು. ಇವಾಗ ನಾನು ಇಂಜುರಿ ಆಲ್ಮೋಸ್ಟ್ ಐಮ್ ಗೆಟಿಂಗ್ ಡನ್ ವಿತ್ ಇಂಜುರಿ. ಸೊ ಅವಾಗ ಸ್ಲೈಟಾಗಿ ಇಂಬ್ಯಾಲೆನ್ಸ್ ಆಗಿತ್ತು. ಸೊ ಅವಾಗ ಏನು ಮಾಡ್ತೀವಿ ನಾವು, ಈ ಥರ ಸಿಂಗಲ್ ಎಕ್ಸ್ಟೆನ್ಷನು, ಸಿಂಗಲ್ ಲೆಗ್ ಪ್ರೆಸ್ಸು, ಇದನ್ನೆಲ್ಲ ನಾನು ಜಾಸ್ತಿ ಫೋಕಸ್ ಮಾಡ್ತೀನಿ. ಸೊ ಯಾವಾಗಲೂ ನಾವು ಮಿರರಲ್ಲಿ ನೋಡ್ಕೊಬೇಕು. ಹಿಂಗೆ ಮಿರರಲ್ಲಿ ನೋಡ್ಕೊಂಡಾಗ ನಮಗೆ ಲೆಗ್ಗು ಎರಡಕ್ಕೂ ಬ್ಯಾಲೆನ್ಸ್ಡ್ ಆಗಿದೆಯಲ್ಲ, ಇಂಬ್ಯಾಲೆನ್ಸ್ಡ್ ಆಗಿದೆಯಾ ಅಂತ ನಮಗೆ ಗೊತ್ತಾಗತ್ತೆ. ಸೊ ಚೆಕ್ ಯೋರ್ ಸೆಲ್ಫ್ ಆನ್ ದ ಮಿರರ್, ನಿಮ್ಮ ಮಸಲ್ಸ್ ಹೇಗಿದೆ ಅಂತ. ಸ್ವಲ್ಪ ನಾವು ಲೈಟಾಗೆ ಕ್ವಾಡ್ ಎಕ್ಸಸೈಸ್ ಮಾಡಿದ್ವಿ, ಎಕ್ಸ್ಟೆನ್ಷನ್ನು. ಈಗ ನಾವು ಲೆಗ್ ಕರ್ಲ್ ಮಾಡೋಣ. ನಾವು ಯಾವತ್ತೂ ಬ್ಯಾಲೆನ್ಸ್ ಮಾಡಬೇಕು, ಕಾಲಿನ ಮುಂದೆ ಭಾಗ ಹಿಂದೆ ಭಾಗ, ಹ್ಯಾಮ್ ಸ್ಟ್ರಿಂಗ್ಸ್ ಅಂತಾರೆ ಅದಕ್ಕೆ. ಸೊ ಇದು ಒನ್ ಆಫ್ ಮೈ ತುಂಬ ಎಕ್ಸಸೈಸ್ ಇದೆ. ಯೂಶ್ವಲಿ ನಾನು ಆಲ್ರೆಡಿ ಮೇಜರ್ ಹ್ಯಾಮ್ಸ್ಟ್ರಿಂಗ್ಸ್ ಕವರ್ ಮಾಡಿದ್ರಿಂದ ಈ ವಾರದಲ್ಲಿ ಇದನ್ನು ಸ್ವಲ್ಪ ಜಸ್ಟು ಐಸೋಲೇಟ್ ಮಾಡ್ತೀನಿ ಅಷ್ಟೇ, ಒಂದು 3 ಸೆಟ್ಟು. ಇದು ನನ್ನ ಒನ್ ಆಫ್ ದಿ ಫೇವ್ರೆಟ್ ಎಕ್ಸಸೈಸು. ಸೊ ಬೇಸಿಕಲಿ 15, 12, 10 ಅಂತ ರೆಪ್ಟೇಷನ್ ಹಾಕ್ತೀನಿ. ಅಷ್ಟು ರೆಪ್ಟೇಷನ್ವರೆಗೂ ನಾನು ಮಾಡೋಕ್ಕೆ ಸಾಧ್ಯ ಇರಬೇಕು, ಆ ಥರ ವೆಯ್ಟ್ ಹಾಕ್ಕೊತೀನಿ. ಸೊ ಪ್ರೋಗ್ರೆಷನ್ ಓವರ್ಲೋಡ್ ಅಂತೀವಿ. ಪ್ರತಿ ಸೆಟ್ಟಿಗೂ ವೆಯ್ಟ್ನ ನಾವು ಆ್ಯಡ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಓಕೆ, ಈಗ ಒಂದು ಸೆಟ್ ಮುಗೀತು, ಒಂದು ಎಕ್ಸ್ಟ್ರಾ ವೆಯ್ಟ್ ಆ್ಯಡ್ ಮಾಡಿದೆ. ಈ ಥರ ಒಂದು 3 ಸೆಟ್ಟು ಮಾಡೋಣ. ಗಾಬ್ಲೆಟ್ ಸ್ಕ್ವಾಟ್ ಅಂತ ನಾವು ಮಾಡ್ತೀವಿ. ಇದು ಬೇಸಿಕಲಿ ಫಾರ್ ದಿ ಲೆಗ್ ವರ್ಕೌಟ್. ಸೊ ಸಿಂಪಲ್, ಡಂಬಲ್ನ ಈ ಥರ ತೊಗೋಬೇಕು, ಆಲ್ ದಿ ವೇ ಸ್ಟ್ರೈಟಾಗಿ ಹೋಗ್ಬೇಕು, ಮೇಲೆ ಬರೋಣ. ಇದೊಂದು 3 ಸೆಟ್. ಸೊ ಬೇಸಿಕಲಿ 3 ಸೆಟ್ಟು ನಾವು ಗಾಬ್ಲೆಟ್ ಸ್ಕ್ವಾಟ್ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಕಾಫ್ ಮಾಡೋಣ. ಯೂಶ್ವಲಿ ಕಾಫ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಮಿಷಿನ್ಸ್ ಇರುತ್ತೆ, ಸ್ಟ್ಯಾಂಡಿಂಗ್ ಕಾಫ್ ರೈಸಿಂದ ಹಿಡಿದು ಸೀಟೆಡ್ ಕಾಫ್ ರೈಸ್ವರೆಗೂ. ಸೊ ಅದು ಯೂಶ್ವಲಿ ನಾನು ಲೆಗ್ ಡೇಯಲ್ಲಿ ಕವರ್ ಮಾಡಿರ್ತೀನಿ. ಮತ್ತು ಇಲ್ಲಿ ಏನಂತಂದರೆ ಅಗೇನ್ ಫೋಕಸಿಂಗ್ ಆನ್ ಡಿಫ್ರೆಂಟ್ ಇಂಡಿವಿಜುವಲ್ ಮಸಲ್, ಒಂದು ಕಾಲು, ಒಂದು ಕಾಫ್ ಮಸಲು, ಈ ಥರ ಇವತ್ತು. ಸೊ ಆ ಪ್ಯಾಟ್ರನಲ್ಲೇ ಸೆಕೆಂಡ್ ವರ್ಕೌಟ್ ನಂದು ಕಂಟಿನ್ಯೂ ಆಗುತ್ತೆ. ಉದಾಹರಣೆಗೆ ನನಗೆ ಈ ಥರ ಯಾವುದಾದ್ರು ನಿಮಗೆ ಬೇಕಾಗಿರೋದು ಇಷ್ಟೇ, ಯಾವುದಾದ್ರೂ ಒಂದು ಸ್ಟೆಪ್ ಬೋರ್ಡು ಇಲ್ಲ ಅಂತಂದರೆ ಈ ಥರ ಏನಾದರೂ ಒಂದು ಚಿಕ್ಕ ಪ್ಲ್ಯಾಟ್ಫಾರ್ಮ್, ನನಗೆ ಈ ಥರ ಬೆಂಚೆಲ್ಲ ಇದ್ದರೆ ಇಲ್ಲಿ ಸಪೋರ್ಟ್ ಬೇಕು, ನನಗೆ ಇಟ್ಕೊಳಕ್ಕೆ ನನಗೆ ಅನುಕೂಲ ಆಗುತ್ತೆ, ಇನ್ಕ್ಲೈನ್ ಮಾಡಿ ಸ್ಟಡಿ. ಸೊ ಆಲ್ ದಿ ವೇ ಅಪ್, ಆಲ್ ದಿ ವೇ ಡೌನ್, ಸ್ಟ್ರೆಚ್ ಮೂಮೆಂಟು, ಸ್ಕ್ವೀಸ್ ಮೂಮೆಂಟು, ಫುಲ್ ಕೆಳಗೆ ಹೋಗಿ ಮೇಲೆ ಬರೋದು. ಸೊ ನಾವು ಕಾಫಲ್ಲಿ ಎಷ್ಟು ನಾವು ಕೌಂಟ್ ರೆಪ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ನಾನು ಹೆವಿ ರೆಪ್ ಮಾಡೋಷ್ಟು ಒಳ್ಳೆಯದು. ನಾನು ಯೂಶ್ವಲಿ 20-25 ಮಾಡ್ತೀನಿ. ಸೊ ಚೇಂಜ್ ಲೈಕ್ ಸೊ ಕಾಫ್ನೂ ಅಷ್ಟೇ ಟ್ವೈಸ್ ಎ ವೀಕ್ ನಾನು ಟ್ರೈನ್ ಮಾಡ್ತೀನಿ. ಫಸ್ಟ್ ವೀಕಲ್ಲೇ 2 ಒಟ್ಟಿಗೆ ಮಾಡೋದು, ಸೆಕೆಂಡ್ ಕಾಫಲ್ಲೇ ಸಿಂಗಲ್ ಲೆಗ್ನೇ ಜಾಸ್ತಿ ಫೋಕಸ್ ಮಾಡೋದು. ಸೊ ಇದನ್ನು ಒಂದು 3 ಸೆಟ್ ಮಾಡೋದು. ಲೆಟ್ಸ್ ಗೆಟ್ ಬ್ಯಾಕ್ ಟು ದಿ ಪುಷಪ್ಸ್. ನಾವು ಯಾವತ್ತೂ ಬೇಸಿಕ್ ಬಾಡಿ ಮೂಮೆಂಟ್ ಎಕ್ಸಸೈಸ್ನ ಅವಾಗ ಮಾಡ್ತಾ ಇರಬೇಕು. ಎಲ್ಲಾದರೂ ಮಾಡ್ಬೋದು ನಾವು, ಟ್ರಾವೆಲ್ ಮಾಡುವಾಗ, ಎಲ್ಲಾದರೂ ಮನೇಲಿರುವಾಗ. ದಿಸ್ ಆರ್ ದ
ಬೇಸಿಕ್ ಎಕ್ಸಸೈಸ್ ಯಾವತ್ತೂ ಮಿಸ್ ಮಾಡಬಾರ್ದು. ವಿಲ್ ಬಿಲ್ಡ್ ಮೋರ್ ಪವರ್. ಸೊ ಈಗ ಲೆಟ್ಸ್ ಗೆಟ್ ಬ್ಯಾಕ್ ಟು ದಿ ಪುಷಪ್ಸು. ಸೊ ವಿ ಗೋಯಿಂಗ್ ಟು ಡೂ 3 sets ಆಫ್ ಪುಷಪ್ಸ್. ಈಗ ನಮ್ಗೆ ಎಷ್ಟು ಆಗುತ್ತೆ ಅಷ್ಟು ಮಾಡೋಣ. ಸೊ ಪುಷಪ್ಸ್ ಒಂದು 3 ಸೆಟ್ ಪುಷಪ್ಸ್ ಮಾಡಿ ನೆಕ್ಸ್ಟ್ ವಿಲ್ ಗೆಟ್ ಬ್ಯಾಕ್ ಟು ದಿ ಪುಲ್ಅಪ್ಸ್, ಆಲ್ ಬಾಡಿ ವೆಯ್ಟೆಡ್ ಎಕ್ಸಸೈಸ್. ಪುಷಪ್ಸ್ 3 ಸೆಟ್ ಮುಗೀತು. ಇವಾಗ ನಾವು ಒಂದು 3 ಸೆಟ್ಟು ಪುಲ್ಅಪ್ಸ್ ಮಾಡೋಣ. ನಿಮಗೆ ಪುಲ್ಅಪ್ಸ್ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ಜಿಮ್ಮಲ್ಲಿ ಅಸಿಸ್ಟೆಡ್ ಪುಲ್ಅಪ್ಸ್ ಮಾಡಿ, ಇಲ್ಲ ಬ್ಯಾಂಡ್ ಹಾಕೊಂಡು ಪುಲ್ಅಪ್ಸ್ ಮಾಡಿ. ಮಾಡೋಕ್ಕಾಗಿದ್ರೆ ಮಾಡಿ, ಎಷ್ಟಾಗುತ್ತೆ ಅಷ್ಟು ಮಾಡಿ. 3 ಸೆಟ್ಟು. ಲೆಟ್ಸ್ ಗೋ. ನೆಕ್ಸ್ಟು ಬಾಡಿ ವೇಟೆಡ್ ಎಕ್ಸಸೈಸು ಪ್ಯಾರಲಲ್ ಬಾರ್ ಡಿಪ್ಸು ಇದು ಮಾಡೋಣ. ಪ್ಯಾರಲಲ್ ಬಾರ್ ಡಿಪ್ಸು ಯೂಶ್ವಲಿ ನಾನು ಬಿಗಿನರ್ಸ್ಗೆ ಅಡ್ವೈಸ್ ಮಾಡಲ್ಲ. ಸೊ ರಿಸ್ಕ್ ಸರಿಯಾಗಿ ಮಾಡಿಲ್ಲ ಅಂದರೆ. ಸೊ ನೀವು ಮಾಡಬೇಕು ಅಂತಂದರೆ ಅಸಿಸ್ಟೆಡ್ ಪ್ಯಾರಲಲ್ ಬಾರ್ ಡಿಪ್ಸ್ ಮಾಡಿ. ಸೊ ಪ್ರಾಕ್ಟೀಸ್ ಇದ್ದವರು ಬಾಡಿ ವೇಟೆಡ್ ಮಾಡಿ. ಇದನ್ನು ಒಂದು 3 ಸೆಟ್ ಮಾಡೋಣ. ಈಗ ನಾವು ಕೊನೆ ಹಂತದ ವರ್ಕೌಟಿಗೆ ಬಂದಿದ್ದೀವಿ. ಆ್ಯಪ್ಸ್ ನೀವು ಯೂಶ್ವಲಿ ವಾರಕ್ಕೆ 2 ಸತಿ ಟ್ರೈನ್ ಮಾಡಿದ್ರೆ ಸಾಕು. ಫ್ಲೋರ್ ಎಕ್ಸಸೈಸು ಏನಾದರೂ ಮಾಡ್ಬೋದು. ಇವತ್ತು ನಾನು ಇಲ್ಲೊಂದು ಮಿಷಿನ್ ಇತ್ತು, ಆ್ಯಪ್ ಕಾನ್ಷಿಯಸ್ ಮಿಷಿನ್ ಅಂತ. ಸೊ ಇದು ನನಗೆ ಸ್ವಲ್ಪ ಇಷ್ಟವಾದ ಮಿಷಿನು. ತುಂಬ ಎಕ್ಸಸೈಸ್ ಆ್ಯಪ್ಸ್ ನನಗೆ ಇಷ್ಟ. ಇದು ಒನ್ ಆಫ್ ದ ಎಕ್ಸಸೈಸು. ಕಾಲಕ್ರಮೇಣ ಹೋಗ್ತಾ ನಮಗೆ ಬೇರೆ ರೀತಿ ಆ್ಯಪ್ ಎಕ್ಸಸೈಸು ಹೇಳ್ಕೊಡ್ತೀನಿ. ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಲಾಸ್ಟ್ ವರ್ಕೌಟ್. ನಿಮ್ಮ ಜಿಮ್ಮಲ್ಲೂ ಇದೇ ಥರ ಮಿಷಿನ್ ಇದ್ದರೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ವೆಯ್ಟ್ ಹಾಕ್ಕೊಂಡು ಸಕ್ಕದ ಸ್ಕ್ವೀಸ್ ಆಗುತ್ತೆ. ಇದು ಫುಲ್ ಅಬ್ಡಮನ್ಗೆ ಕರೆಕ್ಟಾಗಿ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ. ಉಸಿರು ಬಿಡಬೇಕು, ಉಸಿರು ಎಳ್ಕೊಬೇಕು. ದಟ್ಸ್ ವಾಟ್ ಇಟ್ ಇಸ್ ಇಂಪಾರ್ಟೆಂಟು. ಕ್ರಂಚಸ್ ಮಾಡುವಾಗ ನೋಡಿದ್ದು ಸ್ಕ್ವೀಸ್ ಮೂಮೆಂಟ್ ಅದೇ ಉಸಿರು ಬಿಡಬೇಕು. ಎಕ್ಸ್ಟ್ರಾಕ್ಷನ್ ಮೂಮೆಂಟಲ್ಲೇ ಉಸಿರು ಎಳ್ಕೊಬೇಕು. ನೋಡಿ, ಇದು ಒಂದು 15 ರೆಪ್ ಮಾಡಿ ಒಂದು 3 ಸೆಟ್ಟು. ಅದಾದಮೇಲೆ ವಿಲ್ ಗೆಟ್ ಬ್ಯಾಕ್ ಟು ದಿ ಸ್ಟ್ರೆಚಿಂಗ್. ಈಗ ವರ್ಕೌಟ್ ಮುಗೀತು. ಕೊನೆ ಹಂತದ್ದು ಸ್ಟ್ರೆಚಿಂಗು. ಮರಿಬೇಡಿ, ಮಿಸ್ ಮಾಡಬೇಡಿ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಟ್ರೆಚಿಂಗ್ ಮಿಷಿನು. ಜಸ್ಟ್ ಗೆಟ್ ಬ್ಯಾಕ್ ಟು ದ ಸ್ಟ್ರೆಚಿಂಗ್. ಈ ಮಿಷಿನು ಒಂಥರ ಮಜಾ ಕೊಡುತ್ತೆ. ಏನಂದರೆ ಎಲ್ಲ ಬಾಡಿ ಪಾರ್ಟ್ನೂ ಸಖತ್ತಾಗಿ ಸ್ಟ್ರೆಚ್ ಮಾಡುತ್ತೆ ಇದು. ಡನ್ ಫಾರ್ ದ ಡೇ. ಮತ್ತೊಂದು ವರ್ಕೌಟಲ್ಲಿ ಸಿಗೋಣ. ನೆಕ್ಸ್ಟು ಎಪಿಸೋಡು ಪ್ರಾಬ್ಲಿ ನಾನು ಶೂ ಬಗ್ಗೆ ಮಾತಾಡೋಣ. ಸೊ ಯಾವ ಥರ ಜಿಮ್ ಶೂಸ್ ಹಾಕ್ಕೊಬೇಕು ನಾನು ಅದನ್ನು ನಿಮಗೆ ಹೇಳ್ಕೊಡ್ತೀನಿ, ನಿಮಗೆ ತಿಳಿಸ್ತೀನಿ. ಸೊ ಸದ್ಯಕ್ಕೆ ಟೇಕ್ ಕೇರ್, ಗುಡ್ ಬಾಯ್. ಇವತ್ತಿನ ವರ್ಕೌಟ್ಗೂ ಬಾಯ್ ಹೇಳಿ ವಿಲ್ ಗೆಟ್ ಬ್ಯಾಕ್ ಟು ದಿ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.